ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ಹೃದಯಮಹಮಮೇಯಂ ಧ್ಯೇಯಮಾಮ್ನಾಯ ಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ. ವೇದವ್ಯಾಸಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂಗತಕ್ಲೇಶಂ ಕುರುವನಾಶಂ ಹರೇ ನಿಶಂ. ವಿದ್ವದಾದ್ಯಃ ಸಮಧ್ವೋದ್ಯ ಪ್ರೋದ್ಯತ್ ಪ್ರದ್ಯೋತನದ್ಯುತಿಃ ಹೃದ್ಯೋ ನವದ್ಯೋ ಬುದ್ಧಿಂ ಮೇ ದದ್ಯಾತ್ ಶುದ್ಧ ಪ್ರಸಿದ್ಧಿಮಾನ್. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೌ ವಾದಿರಾಜಶ್ರೀಪಾದೋಭೀಷ್ಟದಃ ಸತಾಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ವಸುಧಾತಲವಿಖ್ಯಾತಂ ವೈರಾಗ್ಯಾದಿಗುಣಾರ್ಣವಂ ವೇದವೇದಾಂಗಚತುರಂ ವಸುಧೇಂದ್ರಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಮನ್ಮಧ್ವಮಹಾಚಾರ್ಯ ಪದಪದ್ಮೈಕಸದ್ಮನಾಂ ಅಣೂನಾಂ ಮಹತಾಂಚಾಪಿ ಭವತಾತ್ ಕರುಣಾಮಯಿ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಮಹಾಭಾರತದ ಖಿಲಭಾಗ ಹರಿವಂಶ. ಖಿಲಭಾಗ ಅಂದರೆ ಪರಿಶಿಷ್ಟ ಭಾಗ. ಮಹಾಭಾರತದ್ದೇ ಒಂದು ಭಾಗ. ಆ ಹರಿವಂಶದಲ್ಲೇ ವಿಶೇಷವಾಗಿ ಕೃಷ್ಣನ ಚರಿತ್ರೆ. ಮಹಾಭಾರತದಲ್ಲಿ ವಿಸ್ತೃತವಾಗಿ ಪಾಂಡವರ ಚರಿತ್ರೆ ಬಂದಿದೆ. ಕೃಷ್ಣನ ಬಾಲಲೀಲೆಗಳಾಗಲಿ ಕೃಷ್ಣನ ಅನೇಕ ಮಹಿಮೆಗಳಾಗಲಿ ಮಹಾಭಾರತದ ಆ ಭಾಗದಲ್ಲಿ ಬಂದಿಲ್ಲ. ಅದಕ್ಕೆ ಖಿಲಭಾಗದಲ್ಲಿ ಅದನ್ನೆಲ್ಲವನ್ನು ವೇದವ್ಯಾಸ ದೇವರು ನಿರೂಪಣೆ ಮಾಡುತ್ತಾರೆ. ಒಂದು ಸಂದರ್ಭ, ಶ್ರೀಕೃಷ್ಣ ಗೋವುಗಳನ್ನು ಕರುಗಳನ್ನು ಎಲ್ಲ ಕರೆದುಕೊಂಡು ಅವನು ಕಾಡಿಗೆ ಅಂತ ಹೋಗಿದ್ದಾನೆ. ಆ ಹಸುಗಳೆಲ್ಲ ಬಹಳ ನಿತ್ರಾಣ ಆಗ್ತಾ ಇವೆ. ಯಾಕೋ ಏನೋ ತೊಂದರೆ ಆಗ್ತಾ ಇದೆ ಅಂತ ನೋಡ್ತಾ ಇದ್ದಾನೆ. ಸರಿ, ಆಹಾರವನ್ನು ಹಾಕೋಣ ಅಂತಂದ್ರೆ ಯಾವುದು ಹುಲ್ಲು ಮೇಯ್ತಾ ಇಲ್ಲ, ಯಾವುದು ತಿರುಗುತ್ತಾ ಇಲ್ಲ, ಆಮೇಲೆ ನೀರು ಕುಡಿತಾ ಇಲ್ಲ. ಯಾಕೆ ಹಸುಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ನೋಡಿದ ಕೃಷ್ಣ. ಎಲ್ಲ ಗೊಲ್ಲರಿಗೂ ಬಾಲಕರಿಗೂ ಎಲ್ರಿಗೂ ಕೂಡ ಬಹಳ ಆಶ್ಚರ್ಯ ಆಯಿತು. ಅದೇ ರೀತಿಯಲ್ಲಿ ಈ ತೊಂದರೆ ಕಾರಣ ಏನು ಅಂತ ವಿಚಾರವನ್ನೆಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ಚಿಕಿತ್ಸೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ. 2 ದಿವಸ ಆಯಿತು, 3 ದಿವಸ ಆಯಿತು, 1 ವಾರದ ತನಕ ಹಾಗೆ ಆಯಿತು. ಆಮೇಲೆ ಒಂದೊಂದೇ ತೊಂದರೆಗಳಾಗ್ತಾ ಇವೆ, ಭೇದಿ ಆಗ್ತಾ ಇದೆ, ಹಸುಗಳಿಗೆ ಭೇದಿ ಆಗ್ತಾ ಇದೆ, ಅನೇಕ ರೀತಿಯ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಈ ಹಸುಗಳಿಗೆ ಆಗ್ತಾ ಇರುವಂತಹ ತೊಂದರೆಯನ್ನು ನೋಡಿ ಊರಿನವರಿಗೆಲ್ಲ ತೊಂದರೆ ಆಗ್ತಾ ಇದೆ. ಆಮೇಲೆ ಸಣ್ಣ ಸಣ್ಣ ಮಕ್ಕಳಿಗೆಲ್ಲರಿಗೂ ಕೂಡ, ಆ ಹಸುಗಳನ್ನು ಮೇಯಿಸ್ಲಿಕ್ಕೆ ಹೋಗ್ತಾ ಇದ್ದಂತಹ ಗೊಲ್ಲರಿಗೆ ಬಾಲಕರಿಗೆ ಎಲ್ಲರಿಗೂ ಕೂಡ ಆರೋಗ್ಯ ತೊಂದರೆ ಶುರುವಾಯಿತು. ಇದೆಲ್ಲ ಊರಿನವರಿಗೆಲ್ಲ ಆರೋಗ್ಯ ತೊಂದರೆ ಆಗ್ತಾ ಇದ್ರೆ ಯಾಕೆ ಈ ತೊಂದರೆ ಆಗ್ತಾ ಇದೆ ಅಂತ ಊರಿನವರೆಲ್ಲ ವಿಚಾರ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಬೇರೆ ಬೇರೆ ಉಪಚಾರಗಳನ್ನೆಲ್ಲ ಮಾಡಿದರು. ಏನು ಉಪಚಾರ ಮಾಡಿದರೂ ಕೂಡ, ಎಷ್ಟು ಉಪಚಾರಗಳನ್ನು ಮಾಡಿದರೂ ಕೂಡ ಪರಿಹಾರ ಆಗ್ತಾ ಇದೆ. ಏನು ಔಷಧೋಪಚಾರ ಕೆಲವೊಂದೆಲ್ಲ ಹೇಳೋದಿದೆ. ಈ ಜ್ವರ ಬಂದಾಗ ಮತ್ತೊಂದು ಈ ಹಸುಗಳಿಗೆಲ್ಲ ಬರೆ ಕೊಡ್ತಾರೆ. ಆ ರೀತಿಯಲ್ಲಿ ಅದನ್ನೆಲ್ಲ ಮಾಡಿದರು, ಏನು ಮಾಡಿದರೂ ಪರಿಹಾರ ಆಗ್ತಾ ಇದೆ. ಆಮೇಲೆ ಕೊನೆಗೆ ಅಲ್ಲಿ ಒಬ್ಬ ಹಿರಿಯ ವ್ಯಕ್ತಿ, ಗೊಲ್ಲರಲ್ಲಿ ಹಿರಿಯನಾದಂತಹ ವ್ಯಕ್ತಿ, ನಾವು 1 ವಾರ ಶಿವಾರಾಧನೆಯನ್ನು ಮಾಡೋಣ, ಅದರಿಂದಾಗಿ ನಮಗೆ ಪರಿಹಾರ ಆಗುತ್ತೆ ಅಂತ. ಕೆಲವೊಂದು ಆರೋಗ್ಯದ ತೊಂದರೆ ಅಥವಾ ಮತ್ತೊಂದು ತೊಂದರೆ ಅಂತ ಆದಾಗ
ಔಷಧೋಪಚಾರ ಮೊದಲನೇ ಹಂತ. ಔಷಧೋಪಚಾರಕ್ಕೆ ಬಗ್ಲಿಲ್ಲ ಅಂತಂದ್ರೆ ಆವಾಗ ದೇವತಾರಾಧನೆ ಅಂತ ಬರ್ತದೆ. ಆ ರೀತಿಯಲ್ಲಿ ಔಷಧೋಪಚಾರಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಇವರೆಲ್ಲ ದೇವತಾರಾಧನೆ ಮಾಡೋಣ, ಶಿವನ ಆರಾಧನೆ ಮಾಡೋಣ ಅಂತ ಹೇಳಿ ಊರಿನವರೆಲ್ಲ ಅವರೆಲ್ಲರೂ ಕೂಡ ಸೇರಿ ತ್ರಿಕಾಲದಲ್ಲಿಯೂ ಕೂಡ ಶಿವನ ಆರಾಧನೆ ಮಾಡ್ತಾರೆ. ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಹೊತ್ತು ಕೂಡ ಅರ್ಚನೆ, ಅಭಿಷೇಕ, ಹೀಗೆ ಅನೇಕ ರೀತಿಯ ಉಪಚಾರಗಳನ್ನು ಮಾಡ್ತಾ ಬಹಳ ಚೆನ್ನಾಗಿ ಭಜನೆಗಳನ್ನು ಮಾಡುತ್ತಾರೆ, ನೃತ್ಯಗಳನ್ನು ಮಾಡುತ್ತಾರೆ, ಎಲ್ಲ ರೀತಿಯ ಸೇವೆಗಳನ್ನು ಸಲ್ಲಿಸ್ತಾರೆ. ಹರಿವಂಶದಲ್ಲಿ ಅದನ್ನೆಲ್ಲ ಬಹಳ ವಿಸ್ತೃತವಾಗಿ ಚೆನ್ನಾಗಿ ಹೇಳಿದ್ದಾರೆ. ಹಾಗೆ ಮಾಡಿದಾಗ 1 ವಾರ ಆಗಿದೆ. ಮೊದಲು 1 ವಾರ ಔಷಧೋಪಚಾರದಿಂದ ಆಯಿತು, ಆಮೇಲೆ 1 ವಾರ ಇವರ ಸೇವೆ ಆಯಿತು. ಇನ್ನೂ ತನಕ ಆರೋಗ್ಯ ಸರಿ ಆಗಿಲ್ಲ, ಸುಧಾರಣೆ ಆಗಿಲ್ಲ. ಹಸುಗಳಿಗೆ, ಆಮೇಲೆ ಕರುಗಳಿಗೆ, ಹುಡುಗರಿಗೆ ಆರೋಗ್ಯ ಸುಧಾರಣೆ ಆಗಿಲ್ಲ. 1 ವಾರ ಆಯಿತು. 1 ವಾರದ ಕೊನೆ ದಿವಸ, 7ನೇ ದಿವಸ ಒಬ್ಬ ವ್ಯಕ್ತಿಯಲ್ಲಿ ಆವೇಶ ಆಗಿದೆ. ಶಿವನ ಗಣದ ಒಬ್ಬ ವ್ಯಕ್ತಿಯ ಆವೇಶ ಆಗಿದೆ, ಭೂತಗಣದ ಆವೇಶ ಆಗಿದೆ. ಆವಿಷ್ಟನಾದಂತಹ ವ್ಯಕ್ತಿ ಅವನು ಭಾರಿ ನಾಟ್ಯ ಮಾಡ್ತಾ ಇದ್ದಾನಂತ. ಇವನು ಯಾವತ್ತು ಕುಣಿಯೋನೇ ಅಲ್ಲಪ್ಪ, ಈಗ ಯಾಕೆ ಕುಣಿತಾ ಇದ್ದಾನೆ ಹೀಗೆ ಅಂತ ಎಲ್ಲರೂ ಕೂಡ ಆಶ್ಚರ್ಯ. ಅಷ್ಟೆಲ್ಲ ನೃತ್ಯವನ್ನು ಆಡಿ ಆಮೇಲೆ ಅವನು ಹೇಳ್ತಾನೆ, ಇಲ್ಲ, ಶಿವನ ಆದೇಶ ಆಗಿದೆ. ಏನು ಅಂತಂದ್ರೆ, ಇಲ್ಲಿ ಈ ಎಲ್ಲ ಹಸುಗಳಿಗೆ ತೊಂದರೆ ಆಗಲಿಕ್ಕೆ ಕಾರಣ ಏನು ಅಂತಂದ್ರೆ, ಅಲ್ಲಿ ಒಂದು ವಿಷವೃಕ್ಷ ಇದೆ. ವಿಷವೃಕ್ಷದ ಪ್ರಭಾವ ಅದು ಎಲ್ಲರಿಗೂ ಕೂಡ ಆಗ್ತಾ ಇದೆ. ಏನು ತೊಂದರೆ, ರೋಗದ ಮೂಲ ಹುಡುಕಬೇಕು ನೋಡಿ. ಸುಮ್ಮನೆ ಚಿಕಿತ್ಸೆ ಕೊಡ್ತಾನೆ ಇದ್ರೆ, ಏನೋ ಬೆನ್ನು ಅಂತ ಹೇಳಿ ಏನೋ ಒಂದು ಚಿಕಿತ್ಸೆ ಕೊಡ್ತಾನೆ ಇರೋದು, ಕಡಿಮೆ ಆಗೋದೇ ಇಲ್ಲ. ಯಾಕೆ ಕಡಿಮೆ ಆಗೋದಿಲ್ಲ ಅಂತಂದ್ರೆ ರೋಗದ ಮೂಲನೇ ಗೊತ್ತಿಲ್ಲ. ರೋಗದ ಮೂಲ ಗೊತ್ತಿಲ್ಲದೇನೆ ಎಷ್ಟು ಚಿಕಿತ್ಸೆ ಮಾಡಿದ್ರೆ ಪರಿಹಾರ ಆಗ್ಲಿಕ್ಕೆ ಸಾಧ್ಯ? ರೋಗಕ್ಕೆ ಕಾರಣ ಏನೋ, ನಿಜವಾದ ಕಾರಣ ಏನು ಅಂತನ್ನೋದನ್ನು ತಿಳಿದು ಅದಕ್ಕೆ ಚಿಕಿತ್ಸೆಯನ್ನು ಮಾಡಿದರೆ ಕೂಡಲೇ ಪರಿಹಾರ ಆಗುತ್ತೆ. ವೈದ್ಯಕೀಯ ಹೇಳೋದು ಅದನ್ನ, ರೋಗ ಮೂಲವನ್ನು ಪರೀಕ್ಷೆ ಮಾಡಿ ಅಂತ. ಹಾಗೆ ಇವರಿಗೆ ಆಗ್ತಾ ಇರೋ ತೊಂದರೆಗೆ ಮೂಲ ಏನು ಅಂತನ್ನೋದೇ ಗೊತ್ತಾಗಿರಲಿಲ್ಲ. ಈಗ ದೇವತಾರಾಧನೆ ಪ್ರಭಾವದಿಂದ ಗೊತ್ತಾಯಿತು ಏನು ಅಂತಂದ್ರೆ, ವಿಷವೃಕ್ಷ ಬೆಳೆದಿದೆ, ಆ ವಿಷವೃಕ್ಷದ ಪ್ರಭಾವದಿಂದ ಈ ಎಲ್ಲರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಸರಿ, ಆ ವಿಷವೃಕ್ಷ ಯಾವುದು, ಎಲ್ಲಿದೆ, ಅದನ್ನ ತೆಗಿಬೇಕು. ಅದನ್ನು ತೆಗಿಯೋದು ಹೇಗೆ? ವಿಷವೃಕ್ಷದ ಗಾಳಿಯಿಂದಲೇನೆ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ ಅಂತಂದ್ರೆ, ಆ ವಿಷವೃಕ್ಷದ ಹತ್ರ ಹೋಗೋರು ಯಾರು, ಆ ವಿಷವೃಕ್ಷವನ್ನು ಕತ್ತರಿಸೋರು ಯಾರು ಅಂತ ಎಲ್ಲ ವಿಚಾರ ಬಂದ. ಕೃಷ್ಣ ಹೇಳ್ತಾನೆ, ಇಲ್ಲ, ಅದಕ್ಕೆ ನಾನು ಹೋಗ್ತೇನೆ, ಬಲರಾಮ ನಾನು ಇಬ್ಬರೂ ಕೂಡ ಹೋಗಿ ಅದನ್ನ ಶೋಧನೆ ಮಾಡಿ ಆ ವೃಕ್ಷವನ್ನು ತೆಗೀತೇವೆ ಅಂತ. ಕೃಷ್ಣ ಬಲರಾಮರು ಅಲ್ಲಿಂದ ಹೊರಟಿದ್ದಾರೆ. ಅವರು ಹೊರಟವರು ಅಲ್ಲಿದ ಸರ್ವಜ್ಞನಾದಂಥವನು ಕೃಷ್ಣ. ಆದರೂ ಕೂಡ ಕೃಷ್ಣ ಏನು ಮಾಡ್ತಾನೆ ಅಂತಂದರೆ, ಶಿವಾರಾಧನೆಯನ್ನು ಮಾಡೋದಕ್ಕೆ ಅವಕಾಶ ಕೊಡ್ತಾನೆ. ಯಾಕೆ ಅಂತಂದರೆ, ದೇವತಾರಾಧನೆಯನ್ನು ಮಾಡಿ ಫಲವನ್ನು ಹೊಂದಿದ್ರೆ ಆವಾಗ ಶ್ರದ್ಧೆ ಹೆಚ್ಚಾಗತ್ತೆ. ಇವರು ತೊಂದರೆ ಬಂದಾಗೆಲ್ಲ ಕೃಷ್ಣ ಪರಿಹಾರ ಮಾಡ್ತಾನೆ ಇದ್ದಾನೆ. ಪೂತನ ಬಂದಾಗ ಕೃಷ್ಣ ಸಂಹಾರ ಮಾಡಿದ, ಶಕಟಾಸುರ ಬಂದಾಗ ಕೃಷ್ಣ ಸಂಹಾರ ಮಾಡಿದ, ತೃಣಾವೃತನ ಸಂಹಾರ ಮಾಡಿದ, ಹೀಗೆ ಅನೇಕ ದುಷ್ಟರ ಸಂಹಾರವನ್ನು ಕೃಷ್ಣ ಮಾಡಿದ್ದಾನೆ. ಹಾಗೇನೆ ಈ ವೃಕ್ಷ ರೂಪದಲ್ಲಿ ಬಂದಿರುವಂತಹ ಅಸುರನ ಸಂಹಾರವನ್ನು ಕೂಡಲೇ ಮಾಡಿಬಿಟ್ಟ ಅಂತಂದ್ರೆ ಸ್ವಾಮಿ, ಆವಾಗ ಜನರಿಗೆ ಅದರ ಮಹತ್ವ ಗೊತ್ತಾಗೋದಿಲ್ಲ. ಅದಕ್ಕೆ ಕೃಷ್ಣ ಸ್ವಲ್ಪ ಅವಕಾಶವನ್ನು ಕೊಡ್ತಾನೆ. ಯಾಕೆ ಇಷ್ಟೆಲ್ಲ ಗೋಗಳಿಗೆ ತೊಂದರೆ ಆಗಿದೆ, ಊರಿನವರಿಗೆಲ್ಲ ತೊಂದರೆ ಆಗಿದೆ, ಆದರೂ ಕೂಡ ಕೃಷ್ಣ ಯಾಕೆ ಪರಿಹಾರ ಮಾಡಲಿಲ್ಲ? ಅವನಿಗೇನು ಗೊತ್ತಾಗಿರ್ಲಿಲ್ಲ ಏನು? ರೋಗದ ಮೂಲ ಕೃಷ್ಣನಿಗೆ ಗೊತ್ತಾಗಿರ್ಲಿಲ್ವಾ? ಅಂದ್ರೆ ಕೃಷ್ಣನಿಗೆ ಗೊತ್ತಿತ್ತು, ಸರ್ವಜ್ಞ, ಅವನಿಗೆ ಗೊತ್ತಿದೆ. ಆದರೂ ಕೂಡ ಯಾಕೆ ಪರಿಹಾರ ಮಾಡಲಿಲ್ಲ ಅಂತಂದ್ರೆ, ಇವರೆಲ್ಲ ದೇವತಾರಾಧನೆಯನ್ನು ಮಾಡಲಿ ಅನ್ನೋ ದೃಷ್ಟಿಯಿಂದ ಪರಮಾತ್ಮ ಮೊದಲಿಗೆ ಪರಿಹಾರವನ್ನು ಮಾಡಲಿಲ್ಲ. ಈಗ ಕೃಷ್ಣ ಬಲರಾಮರು ಇಬ್ಬರು ಕೂಡ ಹೋಗಿದ್ದಾರೆ. ಕೆಲವು ಬಾಲಕರು ಅವ್ರು ನಾವು ಬರ್ತೇವೆ ಅಂತ ನಾವು ಹೇಳ್ತೇವೆ, ಅಲ್ಲಿ ತನಕ ಬನ್ನಿ ಅಂತ ಹೇಳಿ ಆ ಬಾಲಕರನ್ನು ಕೂಡ ಕರೆದುಕೊಂಡು ಹೋಗಿದ್ದಾನೆ ಸ್ವಾಮಿ. ಕೃಷ್ಣ ಬಲರಾಮರು ಹೋಗ್ತಾರೆ. ಅಲ್ಲಿ ಭಾರೀ ವೃಕ್ಷ, ಒಂದು ಬಹಳ ಎತ್ತರಕ್ಕೊಂದು ಮರ ಬೆಳೆದಿದೆ. ಏನು ಅದರ ಹೂಗಳೆಲ್ಲ ನೋಡ್ಲಿಕ್ಕೆ ಭಾರಿ ಚೆನ್ನಾಗಿದೆ. ದುಷ್ಟರು ಹಾಗೆ ಇರ್ತಾರೆ, ನೋಡ್ಲಿಕ್ಕೆ ಬಹಳ ಚೆನ್ನಾಗಿ ರಂಗರಂಗದ ಮಾತುಗಳನ್ನು ಆಡ್ತಿರ್ತಾರೆ, ನೋಡ್ಲಿಕ್ಕೂ ಚೆನ್ನಾಗಿರುತ್ತಾರೆ. ಹೃದಯದಲ್ಲಿ ಮಾತ್ರ ಹಾಲಾಹಲ ವಿಷವನ್ನು ಹೊತ್ಕೊಂಡಿರ್ತಾರೆ. ಇನ್ನೊಬ್ಬರನ್ನ ನಾಶಪಡಿಸುವಂತಹ ಒಂದು ವಿಷವನ್ನು ಹೊತ್ತಿರುತ್ತಾರೆ. ಅವನ ಹೆಸರು ಉಗ್ರ ಅಂತ. ವೃಕ್ಷ
ಅದು ಉಗ್ರ ಅಂತನೋ ವೃಕ್ಷ. ಆ ವೃಕ್ಷ ಕಪಿತ್ಥ ವೃಕ್ಷ. ಕಪಿತ್ಥ ಅಂತಂದ್ರೆ ಬೇಲದ ಹಣ್ಣು. ಆ ಬೇಲದ ಬೇಲದ ಮರ ಆಗಿ ಅವನು ಬಂದಿದ್ದಾನಂತೆ. ಬೇಲದ ಮರವಾಗಿ ಅಲ್ಲಲ್ಲಿ ಆ ಹಣ್ಣುಗಳು ಕಾಣಿಸ್ತಾ ಇವೆ. ಅದು ಆನೆಗಳಿಗೆ ಭಾರಿ ಪ್ರೀತಿ. ಅದಕ್ಕೆ ಗಣೇಶ ಚತುರ್ಥಿ ದಿವಸ ವಿಶೇಷವಾಗಿ ಬೇಲದ ಹಣ್ಣನ್ನು ಸಮರ್ಪಣೆ ಮಾಡ್ತಾರೆ. ಯಾಕೆಂತಂದ್ರೆ ಗಜಮುಖನಾದಂತಹ ಗಣಪತಿಗೆ ಬಹಳ ಪ್ರಿಯ ಅಂತ ಹೇಳಿ ಸಮರ್ಪಣೆ ಮಾಡ್ತಾರೆ. ಆ ಬೇಲದ ಮರದ ರೂಪದಲ್ಲಿ ಇದ್ದಾನವನು. ನಾರಾಯಣ ಪಂಡಿತಾಚಾರ್ಯ ಈ ಕಥೆಯನ್ನ ನಾರಾಯಣ ಪಂಡಿತಾಚಾರ್ಯರು ಒಂದು ಕಾವ್ಯದಲ್ಲಿ ಉಲ್ಲೇಖ ಮಾಡ್ತಾರೆ. ಆ ಹೆಸರು ಅದಕ್ಕೆ ಕಪಿತ್ಥ ಅಂತ. ಹೆಸರು ಕಪಿತ್ಥ. ಕಪಿತ್ಥ ಅಂತಂದ್ರೆ ಏನು? ಕಪಿಗಳು ಬಂದು ಕೂಡ್ತವೆ, ಭಾರಿ ಪ್ರೀತಿ. ಆದ್ದರಿಂದ ಈ ಮರದಲ್ಲಿ ಬಂದು ಆಟ ಆಡ್ತವೆ, ಇಲ್ಲಿ ಬಂದು ಈ ಮರದಲ್ಲಿ ಕೂಡ್ತವೆ ಅಂತ. ಆದರೆ ಯಾವ ಕಪಿಗಳಲ್ಲ, ಹಕ್ಕಿಗಳು ಬಂದು ಕೂಡ್ಲಿಕ್ಕೆ ಸಾಧ್ಯ ಇಲ್ಲ. ಕೋತಿಗಳಲ್ಲ, ಯಾವ ಹಕ್ಕಿಗಳು ಬಂದು ಕೂಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಹೆಸರು ಅಪಾರ್ಥಕವಾದ ಹೆಸರು ಅದಕ್ಕೆ. ಕೋತಿಗಳಲ್ಲಿ ಹಕ್ಕಿಗಳಾಗಲಿ ಯಾವುದೂ ಕೂಡ ಬಂದು ಕೂಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ವಿಷಭಯಂಕರವಾಗಿರುವಂತಹ ವೃಕ್ಷ. ಎಷ್ಟು ವಿಷ ಇತ್ತು ಅಂತಂದ್ರೆ ಅಲ್ಲಿ ಸುತ್ತಮುತ್ತ ಎಲ್ಲಾ ಕಡೆಯಲ್ಲಿಯೂ ಕೂಡ ಅದರ ಗಾಳಿ ಏನು ಬೀಸ್ತಾ ಇದೆ, ಆ ಮರದಿಂದ ಹಾದು ಬಂದಿರುವಂತಹ ಗಾಳಿಯಿಂದಲೇನೆ ಮರಗಳೆಲ್ಲ ಒಣಗಿ ಹೋಗಿವೆ ಅಂತ. ಸುತ್ತಮುತ್ತ ಬೆಳೆದಿರುವಂತಹ ಮರಗಳು ಒಣಗಿ ಹೋಗಿವೆ. ಆ ರೀತಿಯಲ್ಲಿ ಎಲ್ಲ ಮರಗಳನ್ನ ನಾಶಪಡಿಸಿರುವಂತಹದ್ದು, ಬಳ್ಳಿಗಳೆಲ್ಲ ಹಾಳಾಗ್ತಾ ಇವೆ. ಆ ಸುತ್ತಲಿನ ವಾತಾವರಣವನ್ನೇ ಹಾಳು ಮಾಡ್ತಾ ಇದೆ ಆ ವೃಕ್ಷ. ಅಂತಹ ವಿಷವೃಕ್ಷ, ಭಯಂಕರವಾದಂತಹ ವಿಷವೃಕ್ಷ ಅದು. ವಾದಿರಾಜರು ರುಕ್ಮಿಣೀಶ್ ವಿಜಯದಲ್ಲಿ ಈ ಕಥೆಯನ್ನ ಹೇಳ್ತಾರೆ. ಅವನು ಉಗ್ರಾಸುರ ವಿಚಾರ ಮಾಡಿದ್ದಂತ, ಏನು ಮಾಡಬೇಕು, ಏನಾದರೂ ಮಾಡಿ ಈ ವೃಂದಾವನದ ಜನರಿಗೆ ತೊಂದರೆಯನ್ನು ಉಂಟು ಮಾಡಬೇಕು. ವೃಂದಾವನ ಜನರಿಗೆ ತೊಂದರೆ ಉಂಟು ಮಾಡಬೇಕು. ಯಾವ ರೀತಿಯಲ್ಲಿ ತೊಂದರೆ ಮಾಡಬಹುದು? ವೃಕ್ಷ ರೂಪದಲ್ಲಿ ಬಂದು ತೊಂದರೆ ಮಾಡೋಣ ಅಂತ ಮಾಡ್ತಾ ಇದ್ದಾನ. ಈ ವೃಕ್ಷ ರೂಪದಲ್ಲಿ ಬಂದು ಯಾಕೆ ತೊಂದರೆ ಮಾಡಿದ? ಅದಕ್ಕೊಂದು ಕಥೆಯನ್ನು ಹೇಳ್ತಾರೆ. ಒಬ್ಬ ವ್ಯಕ್ತಿ, ಅವನು ಮಹಾದುಷ್ಟ. ಅವನ ಪಕ್ಕದ ಮನೆಯವರನ್ನು ಕಂಡ್ರೆ ಅವನಿಗೆ ಆಗ್ತಾ ಇಲ್ಲ. ಯಾರನ್ನು ಕಂಡ್ರೂ ಆಗೋದಿಲ್ಲ ಅವನಿಗೆ. ಪಕ್ಕದ ಮನೆಯವರನ್ನು ಕಂಡ್ರೆ ಭಾರಿ ದ್ವೇಷ. ಏನಾದರೂ ತೊಂದರೆಯನ್ನು ಕೊಡ್ತಾನೇ ಇದ್ದಂತೆ. ಮೇಲಿಂದ ಮೇಲೆ ತೊಂದರೆ ಕೊಡ್ತಾನೇ ಇದ್ದಂತೆ. ಅವನಿಗೊಂದು ವಿಷಯ ಗೊತ್ತಾಯಿತು, ಅವ್ರು ಯಾತ್ರೆ ಹೋಗ್ತಾ ಇದ್ದಾರೆ ಅಂತ. ಅವನಿಗೆ ಸಂಕಟ. ಯಾತ್ರೆ ಹೋಗ್ತಾರಲ್ಲ ಅವರು, ಯಾತ್ರೆ ಹೋದಾಗ ತೊಂದರೆ ಕೊಡ್ಲಿಕ್ಕೆ ಆಗಲ್ಲ ಅಂತ ಸಂಕಟ. ಯಾಕಂದ್ರೆ ತೊಂದರೆ ಕೊಡ್ಲಿಕ್ಕೆ ಆಗಲ್ಲ ಅಂತ ಸಂಕಟ ಅವನಿಗೆ. ಅವನು ಒಬ್ಬರ ಹತ್ರ ಹೋಗಿ ಕೇಳಿದ್ನಂತೆ, ಯಾತ್ರೆಗೆ ಹೋಗೋವರಿಗೆ ಯಾವುದರಿಂದ ತೊಂದರೆ ಆಗ್ತದೆ ಅಂತ. ಯಾಕಪ್ಪ, ಯಾರಿಗೆ ತೊಂದರೆ ಕೊಡಬೇಕಾಗಿದೆ? ಹಾಗಲ್ಲ, ಪಾಪ ಅವರು ಹೋಗ್ತಾ ಇದ್ದವ್ರು ಯಾರಿಗೂ ಕೂಡ ತೊಂದರೆ ಆಗಬಾರ್ದಲ್ಲ, ಅದಕ್ಕೆ ಜಾಗರೂಕರಾಗಿರ್ಬೇಕಲ್ಲ, ಯಾವುದರಿಂದ ತೊಂದರೆ ಆಗ್ತದೆ ಅಂತ. ನೋಡಪ್ಪ, ಯಾತ್ರೆ ಹೋಗೋರಿಗೆ ಬೆಕ್ಕಡ್ಡು ಹೋಯ್ತು ಅಂತಂದ್ರೆ ಏನೋ ಅಪಶಕುನ ಅಂತ ಅನಿಸ್ತದೆ. ಆಮೇಲೆ ಅವ್ರ ಕಡೆ ಮುಖ ಮಾಡಿಕೊಂಡು ಸೂರ್ಯನ ಕಡೆ ಮುಖ ಮಾಡಿ ನರಿ ಹೂಳಿಡ್ತಾ ಇತ್ತು ಅಂತಂದ್ರೆ ಅದು ಅಪಶಕುನ. ಹೀಗೆ ಕೆಲವೊಂದನ್ನೆಲ್ಲ ಹೇಳ್ತಾ ಹೋದ್ರಂತ. ಮತ್ತೆ ಅಂತ ಇವನು ಎಲ್ಲಿ ನರಿಯಲ್ಲಿ ಹಿಡ್ಕೊಂಡ್ಬರ್ಬೇಕು, ಬೆಕ್ಕಿಲ್ಲಿ ಹಿಡ್ಕೊಂಡ್ಬರ್ಬೇಕು, ಇವನು ವಿಚಾರ ಮಾಡ್ತಾ ಇದ್ದಾನೆ. ನಾನು ಯಾವ ರೀತಿ ತೊಂದರೆ ಕೊಡಬೇಕು ಅಂತ ಅವನು ವಿಚಾರ ಮಾಡ್ತಾ ಇದ್ದಾನೆ. ಆಮೇಲೆ ಇನ್ನೊಂದು ಹೇಳಿದ್ದಂತೆ, ಇಲ್ಲ, ವಿಕಲಾಂಗರು ಯಾತ್ರೆಗೆ ಹೊರಟು ನಿಂತಾಗ ವಿಕಲಾಂಗರು ಯಾರಾದರೂ ಎದುರುಗಡೆ ಬಂದರೆ ಅದರಿಂದ ಅನರ್ಥ ಆಗುತ್ತೆ. ಹೌದಾ, ಸರಿ ಆಯ್ತು ಬರ್ತೇನೆ ಅಂತ ಹೇಳಿ ಇವನು ಬಂದಂತೆ. ಇವನು ನೋಡಿದಂತೆ ಇದೆಲ್ಲ ಉಳಿದದ್ದು ಯಾವುದೂ ಕೂಡ ಉಪಾಯ ಹೊಳಿತಾ ಇಲ್ಲ. ಸರಿ, ವಿಕಲಾಂಗರನ್ನ ಯಾರನ್ನಾದ್ರೂ ತಗೊಂಡ್ಬರೋಣ ಅಂತ ಹುಡುಕಿದ್ದಂತೆ. ವಿಕಲಾಂಗರು ಯಾರು ಇಲ್ಲ. ಇವರು ಹೊರಟು ನಿಂತಿದ್ದಾರೆ. ಅಷ್ಟರಲ್ಲಿ ಯಾರಾದರೂ ವಿಕಲಾಂಗರಂತಂದು ನಿಲ್ಲಿಸ್ಬೇಕು. ಅದಕ್ಕೆ ವಿಚಾರ ಮಾಡಿದಂತೆ, ಎಲ್ಲಿದೆ, ಯಾಕೆ ತಗೊಂಬರಬೇಕು? ಸ್ವನಾಸಿಕ ಛೇದಮಪೀಹ ಸೋಢ್ವಾ ಖಲೋ ನಿರುಂಧೆ ಖಲು ಸತ್ಪ್ರಯಾಣಂ ಅಂತ ತನ್ನ ಮೂಗನ್ನೇ ತಾನು ಕತ್ತರಿಸ್ಕೊಂಡು ಹೋಗಿ ನಿಂತ್ಕೊಂಡಂತ. ಒಟ್ಟವರಿಗೆ ತೊಂದರೆ ಆಗಬೇಕು ಅಂತ. ತನ್ನ ಮೂಗು ಹೋದ್ರೂ ಚಿಂತೆ ಇಲ್ಲ, ಅವ್ರಿಗೆ ಅನರ್ಥ ಆಗಬೇಕು. ದುಷ್ಟರ ಸ್ವಭಾವ ಹಾಗೆ. ತಮಗೇನೋ ಒಳ್ಳೆಯದೋ ಕೆಟ್ಟದ್ದೋ ಅಂತ ಅನ್ನೋದನ್ನ ವಿಚಾರ ಮಾಡೋದಿಲ್ಲ, ಇನ್ನೊಬ್ಬರಿಗೆ ಅನರ್ಥ ಮಾಡಬೇಕು ಅಂತನೋ ವಿಚಾರ. ಹಾಗೆ ಈ ಉಗ್ರಾಸುರ ನೋಡಿ, ಈ ವೃಕ್ಷ ರೂಪದಲ್ಲಿದ್ದರೆ ಅವನಿಗೇನು ತಿನ್ಲಿಕ್ಕಾಗ್ತದ? ಯಾರು ಏನು ನೀರು ಹಾಕ್ತಾರೋ ಮತ್ತೊಂದು ಹಾಕ್ತಾರೋ, ಅಲ್ಲಿ ಏನಾದರೂ ಗೊಬ್ಬರ ಹಾಕಿದರೆ ಆಯಿತು, ಇಲ್ಲ ಅಂತಂದ್ರೆ ಇಲ್ಲ. ಇನ್ನು ಮತ್ತೆ ಉಳಿದದ್ದಂತೂ ಏನೋ ತಿನ್ಲಿಕ್ಕಾಗೋದಿಲ್ಲ, ಉಣ್ಲಿಕ್ಕಾಗೋದಿಲ್ಲ, ಹೋಳಿಗೆ ತಿನ್ಲಿಕ್ಕಾಗೋದಿಲ್ಲ, ಕಡಬು ತಿನ್ಲಿಕ್ಕಾಗೋದಿಲ್ಲ, ಮಿರ್ಚಿ ತಿನ್ಲಿಕ್ಕಾಗೋದಿಲ್ಲ. ಆಮೇಲೆ ಇನ್ನೇನು
ಮಲಗಲಿಕ್ಕಾಗಲ್ಲ, ಬಟ್ಟೆಗಳನ್ನು ಒಳ್ಳೊಳ್ಳೆ ರೇಷ್ಮೆ ಬಟ್ಟೆಗಳನ್ನು ಹಾಕ್ಕೊಳ್ಳಿಕ್ಕಾಗಲ್ಲ. ಇಷ್ಟೆಲ್ಲ ತೊಂದರೆ. ನನಗೆ ತೊಂದರೆ ಆದರೂ ಚಿಂತೆ, ಇನ್ನೊಬ್ಬರಿಗೆ ತೊಂದರೆ ಆಗಬೇಕು ಅಂತ ಆ ಉಗ್ರ ಅಂತನ್ನುವ ಹೆಸರೇ ಉಗ್ರ. ಅವನು ಉಗ್ರ ಅಂತನ್ನುವ ಹೆಸರಿನ ಅಸುರ ಅವನು ವೃಕ್ಷ ರೂಪದಲ್ಲಿ ಬಂದಿದ್ದಾನೆ. ಆ ವೃಕ್ಷದ ಹೆಸರೇನು, ಈ ವೃಕ್ಷದ ಶೋಧನೆಯನ್ನು ಮಾಡಿದ್ದು ಹೇಗೆ, ಇದೆಲ್ಲ ಹರಿವಂಶ ಬಿಟ್ಟರೆ ಮತ್ತಿನ್ನು ಎಲ್ಲೂ ಸಿಗೋದಿಲ್ಲ. ಹರಿವಂಶದಲ್ಲೇ ಇರುವಂತಹ ಒಂದು ಅಪೂರ್ವವಾದಂತಹ ಘಟನೆ. ಕೃಷ್ಣ ಬಲರಾಮ ಸಹಿತನಾಗಿ ಅಲ್ಲಿಗೆ ಬರ್ತಾ ಇದ್ದಾನೆ. ಬಂದವನೇ ಕೃಷ್ಣ. ಆ ವೃಕ್ಷವನ್ನ, ಕೃಷ್ಣನಿಗೆ ಯಾವ ವಿಷಘಾಡಿತ ಆಗ್ಬೇಕು ಹೇಳಿ. ಅವನು ಕಾಳಿಯನ ಮೇಲೆ ನಾಟ್ಯವನ್ನು ಆಡಿದಂಥವನು ಕೃಷ್ಣ. ಕಾಳಿಯ ಸ್ವತಃ ವಿಷ ಸರ್ಪ ಅವನು ಕಚ್ಚಿದರೂ ಕೂಡ ಅದರ ಹಲ್ಲುಗಳಿಗೆ ತೊಂದರೆ ಆಗಿದೆ ಹೊರತು ಕೃಷ್ಣನಿಗೆ ಏನಾಗಲಿಲ್ಲ. ಅಂತಹ ಕೃಷ್ಣನಿಗೆ ಈ ವಿಷವೃಕ್ಷ ಏನು ಮಾಡ್ತದೆ? ಕೃಷ್ಣ ಆ ವೃಕ್ಷವನ್ನು ಬೇರು ಸಮೇತ ಕಿತ್ತು ಹಾಕಿ ಆ ಊರಿನ ಜನರಿಗೆಲ್ಲರಿಗೂ ಕೂಡ ಹಿತವನ್ನುಂಟು ಮಾಡಿದ್ದಾನೆ. ಆಮೇಲೆ ಊರಿನವರೆಲ್ಲ, ಹಸುಗಳು, ಕರುಗಳು, ಬಾಲಕರು ಎಲ್ಲರೂ ಕೂಡ ಆರೋಗ್ಯವಂತರಾಗ್ತಾ ಇದ್ದಾರೆ ಅಂತ ಈ ರೀತಿಯಲ್ಲಿ ಒಂದು ಅಪೂರ್ವವಾದಂತಹ ಘಟನೆಯನ್ನು ಹರಿವಂಶ ಉಲ್ಲೇಖ ಮಾಡ್ತದೆ. ಹೀಗಾಗಿ ಕೃಷ್ಣ ಯಾವ ರೀತಿಯಲ್ಲಿ ನಮ್ಮ ಅನಿಷ್ಟವನ್ನು ದೂರ ಮಾಡ್ತಾನೆ, ಬೇರು ಸಮೇತ ಕಿತ್ತಾಕಿದ್ದಾನೆ. ಇನ್ನೊಮ್ಮೆ ಮತ್ತೆ ಬೆಳೆದಿರಬಾರದು, ಆ ವಿಷವೃಕ್ಷ ಬೆಳೆದಿರಬಾರದು, ಯಾರಿಗೂ ತೊಂದರೆ ಆಗಿರಬಾರದು. ಆ ರೀತಿಯಲ್ಲಿ ಕೃಷ್ಣ ನಮ್ಮ ಆಪತ್ತನ್ನು ಯಾವ ರೀತಿಯಲ್ಲಿ ಪರಿಹಾರ ಮಾಡ್ತಾನೆ ಅಂತನ್ನೋದಕ್ಕೆ ಒಂದು ಅಪೂರ್ವವಾದ ಘಟನೆಯನ್ನು ಹರಿವಂಶ ತಿಳಿಸ್ತೀವಿ. ಹಾಗೆ ಇನ್ನೊಂದು ಅಪೂರ್ವವಾದಂತಹ ಘಟನೆ ಹರಿವಂಶದಲ್ಲಿ. ಒಮ್ಮೆ ಶ್ರೀಕೃಷ್ಣ ಸಭಾ ಮಂಟಪದಲ್ಲಿ ಇದ್ದಾನೆ ದ್ವಾರಕಾಪಟ್ಟಣದಲ್ಲಿ. ದ್ವಾರಕಾಪಟ್ಟಣದ ಭವ್ಯವಾದಂತಹ ವೈಭವ ಕೃಷ್ಣನದ್ದು. ಸಭಾ ಮಂಟಪದಲ್ಲಿ ಕೃಷ್ಣ ಇದ್ದಾಗ ನಾರದರು ಬಂದರಂತೆ. ನಾರದರು ಬಂದವರೇ ಕೃಷ್ಣನನ್ನು ನೋಡಿ ತ್ವಮಾಶ್ಚರ್ಯೋಸಿ ಧನ್ಯೋಸಿ ಅಂತಂತಂದ್ರು. ಕೃಷ್ಣ ಅಂದ ದಕ್ಷಿಣಾಭಿಸ್ಸಾಕಂ ಅಂತಂದ. ಹಾ ಅಂತಂತಂದ್ರು ನಾರದರು. ಸಂತೋಷಪಟ್ಟರು. ಒಂದು ಹೂವನ್ನು ಕೊಟ್ಟರು. ಪಾರಿಜಾತ ವೃಕ್ಷದ ಹೂ ಸ್ವಾಮಿ, ಇದು ತಗೊಳ್ಬೇಕು ಅಂತ, ದೇವಲೋಕದ ಪಾರಿಜಾತದ ಹೂ ಇದು. ಕೃಷ್ಣ ಅದನ್ನು ರುಕ್ಮಿಣೀ ದೇವಿಗೆ ಕೊಡ್ತಾ ಇದ್ದ. ಅಲ್ಲಿ ಯಾದವರೆಲ್ಲ ಕೂತಿದ್ದಾರೆ. ಅವರೆಲ್ಲ ಅಂದರು, ಏನು ಕೃಷ್ಣ ಇದು? ನಾರದರೇನೋ ಬಂದರು, ತ್ವಮಾಶ್ಚರ್ಯೋಸಿ ಧನ್ಯೋಸಿ ಅಂತಂದರು. ನೀನು ನೋಡಿದರೆ ದಕ್ಷಿಣಾಭಿಸ್ಸಾಕಂ ಅಂತ ಹೇಳ್ತಾ ಇದ್ದಿ. ಅವ್ರು ಹೇಳಿದ್ದು ಅರ್ಥ ಆಗಲಿಲ್ಲ, ನೀನು ಹೇಳಿದ್ದು ಅರ್ಥ ಆಗಲಿಲ್ಲ. ದಕ್ಷಿಣೆ ಅಂತಂದರೆ ಬ್ರಾಹ್ಮಣರ ದಕ್ಷಿಣೆ, ಯಾಗ ಮಾಡಿದಾಗ ಪುರೋಹಿತರಿಗೆ ಕೊಡುವ ದಕ್ಷಿಣೆ, ಶ್ರಾದ್ದ ಮಾಡಿಸಿದಾಗ ಅವರಿಗೆ ಕೊಡುವ ದಕ್ಷಿಣೆ, ಅಧಿಕ ಮಾಸ ಅಪೂಪದ ಜೊತೆ ಇಟ್ಟು ಕೊಡುವ ದಕ್ಷಿಣೆ. ಅದು ಬಿಟ್ಟರೆ ನಮಗೆ ಮತ್ತಿನ್ನೇನೋ ಗೊತ್ತಿಲ್ಲ. ಇದೇನು ಅವ್ರು ಹೇಳಿದ್ದೇನೋ ನೀನು ಹೇಳಿದ್ದೇನೋ ನಮಗೇನು ಅರ್ಥ ಆಗಲಿಲ್ಲ ಅಂತಂದ್ರಂತ. ಅದಕ್ಕೆ ಕೃಷ್ಣ ಅಂತಾನೆ, ಅವರನ್ನೇ ಕೇಳಿ, ಕಥೆಯನ್ನು ಕೇಳಿ ಹೇಳ್ತಾರೆ ಅವರು. ನಾರದರು ಹೇಳಿದರು. ನಾರದರು ತ್ರಿಲೋಕ ಸಂಚಾರಿಗಳು ನೋಡಿ, ಎಲ್ಲ ಕಡೆ ಸಂಚಾರ ಮಾಡ್ತಾನೆ ಇರ್ತಾರೆ. ನೀನು ಒಂದು ಕಡೆ ನಿಂತ್ಕೋಬೇಡ ಅಂತಲೇ ಶಾಪ ಅವ್ರಿಗೆ, ಒಳ್ಳೇದಾಯ್ತು ಅಂತಂತ. ಎಲ್ಲ ಕಡೆ ಸಂಚಾರ ಮಾಡಿ ಮಾಡಿ ದೇವರ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ತದೆ. ನಾನು ತ್ರಿಲೋಕ ಸಂಚಾರ ಮಾಡ್ತಾನೆ ಇರ್ತೇನೆ ಅಂತ ನಾರದರು ಎಲ್ಲ ಕಡೆ ಸಂಚಾರ ಮಾಡ್ತಾನೆ ಇದ್ದಾರೆ. ಹಾಗೆ ಸಂಚಾರ ಮಾಡ್ತಾ ಇರುವಂತಹ ನಾರದರು ನೋಡಿದರಂತ, ಗಂಗಾ ನದಿಯಲ್ಲಿ ಒಂದು ಆಮೆಯನ್ನು ನೋಡುತ್ತಾರೆ. ಭಾರಿ ದೊಡ್ಡ ಆಮೆ. ಆಮೆಯನ್ನು ನೋಡಿ ಅವರಿಗೆ ಆಶ್ಚರ್ಯ ಆಗುತ್ತೆ. ಎಂಥ ಆಮೆ ಇದು! ಈ ಮನುಷ್ಯರಾದರೆ 100 ವರ್ಷ ಬದುಕ್ತೇವೆ ಅಂತ ಹೇಳಿ ಅಷ್ಟು ಬದುಕಲ್ಲ, 100 ವರ್ಷ ಅಂತ ವಯಸ್ಸು ಅಂತ ಲೆಕ್ಕ. ಇನ್ನೂ ಕೆಲವು ಪ್ರಾಣಿಗಳು 20 ವರ್ಷಕ್ಕೆ 30 ವರ್ಷಕ್ಕೆ ಹೋಗುವಂತಹ ಪ್ರಾಣಿಗಳೆಲ್ಲ ಇವೆ. ನಾಯಿ ಎಲ್ಲ ಬದುಕೋದು 20 ವರ್ಷ, ಅದಕ್ಕಿಂತ ಜಾಸ್ತಿ ಏನು ಬದುಕಲ್ಲ. ಹೀಗೆ ಒಂದೊಂದು ಪ್ರಾಣಿಗಳಿಗೂ ಕೂಡ ಜೀವನ ಇಷ್ಟ ಆದರೆ ಈ ಆಮೆ 800 ವರ್ಷ ಬದುಕುತ್ತಿದ್ದು. ಆಮೆಯ ಜೀವನ 800 ವರ್ಷ. ನಾವು 4 ಕ್ಷಣಕ್ಕೆ ಒಂದು ಉಸಿರು, ಸಹಜವಾಗಿ ಒಂದು ಉಸಿರಾಟ ಅಂತಂದರೆ 4 ಕ್ಷಣಕ್ಕೆ ಒಂದು ಉಸಿರನ್ನು ಬಿಟ್ಟು ಒಂದು ಉಸಿರನ್ನು ತಗೊಳ್ಳಿಕ್ಕೆ 4 ಕ್ಷಣ. ಜಾಸ್ತಿ ವೇಗವಾಗಿ ಓಡಿದರೆ ಅಥವಾ ಮತ್ತೊಂದಾದರೆ ಆವಾಗ ಇನ್ನೂ ಹೆಚ್ಚಾಗತ್ತೆ. ಅದರಿಂದಾಗಿ ನಮ್ಮ ಜೀವನ ಈ ಲೆಕ್ಕಾಚಾರದಲ್ಲಿ ದಿನಕ್ಕೆ 21,600 ಉಸಿರು. ಆ ಲೆಕ್ಕದಲ್ಲಿ ಮನುಷ್ಯನ ಜೀವನ 120 ವರ್ಷ. ಆದರೆ ಆಮೆ ಅದು ಬಹಳ ದೀರ್ಘ ಉಸಿರಾಟವನ್ನು ಮಾಡುತ್ತೆ. ಇದರ 4 ಪಟ್ಟು ದೀರ್ಘ ಉಸಿರಾಟವನ್ನು ಮಾಡುತ್ತೆ. ಹೀಗಾಗಿ ಅದರ ಜೀವನ ಬಹಳ ದೀರ್ಘ.
ಅದು 800 ವರ್ಷ ಬದುಕುತ್ತೆ. ಹೀಗಾಗಿ ಆಮೆ ಹತ್ರ ಹೋಗಿ ನಾರದರು ಹೇಳಿದ್ರಂತೆ, ತ್ವಮಾಶ್ಚರ್ಯೋಸಿ ಧನ್ಯೋಸಿ. ಏನಪ್ಪ ನೀನು ಇಷ್ಟು ಬದುಕ್ತಾ ಇದ್ದೀಯಲ್ಲ, ಯಾವ ಮನುಷ್ಯನೂ ಕೂಡ ಇಷ್ಟು ಬದುಕೋದಿಲ್ಲ. ಎಲ್ಲೋ ಕೆಲವು ಕಥೆಗಳನ್ನು ಕೇಳುತ್ತೇವೆ, ಭೀಷ್ಮಾಚಾರ್ಯ ಅಷ್ಟು ಬದುಕಿದ್ರು ಮತ್ತೊಬ್ಬರು ಅಂತ. ಆದರೆ ನೀನು ಮಾತ್ರ 800 ವರ್ಷ ಬದುಕ್ತಾ ಇದ್ದಿ. ಆದ್ದರಿಂದ ನೀನು ಆಶ್ಚರ್ಯ, ಅತ್ಯಂತ ಆಶ್ಚರ್ಯ, ನೀನು ಧನ್ಯ, ಜೀವನ ನಿನ್ನದು ಧನ್ಯ ಅಂತ. ಅದಕ್ಕೆ ಆಮೆ ಅಂತಂತೆ, ನಾನೇನು, ನನ್ನದೇನು ದೊಡ್ಡದು. ಯಾಕೆ ಅಂತಂದರೆ ನಾನಿರೋದು ಗಂಗೆಯಲ್ಲಿ. ನೋಡಿ, ನದಿ ನನ್ನಂತಹ ಅನೇಕ ಜಲಚರ ಪ್ರಾಣಿಗಳಿಗೆ ಆಶ್ರಯವಾಗಿದೆ, ಅದು ದೊಡ್ಡದು, ನಾನೇನು ದೊಡ್ಡದಲ್ಲ ಅಂತ ಆಮೆ ಹೇಳ್ತಂತ. ಹೌದು ಅಂತ ಅನ್ನಿಸ್ತು ನಾರದರಿಗೆ. ನಾರದರು ಗಂಗೆ ಹತ್ರ ಹೇಳ್ತಾರೆ, ಗಂಗೆ ತ್ವಮಾಶ್ಚರ್ಯಾಸಿ ಧನ್ಯಾಸಿ, ನೀನು ಆಶ್ಚರ್ಯಳಾಗಿದ್ದಿ, ಧನ್ಯಳಾಗಿದ್ದಿ. ಇಂತಹ ದೀರ್ಘಕಾಲೀನ ಜೀವನವನ್ನು ಹೊತ್ತಿರುವ ಅಥವಾ ಅಲ್ಪಕಾಲೀನ ಜೀವನವನ್ನು ಹೊತ್ತಿರುವ ಎಲ್ಲ ಜಲಚರ ಪ್ರಾಣಿಗಳಿಗೂ ಆಶ್ರಯಳಾಗಿದ್ದಿ. ನೀರು ಕೊಡ್ತಾ ಇದ್ದಿ, ಜನರಿಗೆಲ್ಲರಿಗೂ ಕೂಡ ಜೀವನವನ್ನು ನೀಡ್ತಾ ಇದ್ದಿ. ಆದ್ದರಿಂದ ನೀನು ಧನ್ಯಳಾಗಿದ್ದಿ, ತ್ವಮಾಶ್ಚರ್ಯಾಸಿ ಧನ್ಯಾಸಿ ಅಂತ ಗಂಗೆಗೆ ಹೇಳ್ತಾರೆ. ಗಂಗೆ ಅಂತಾಳೆ, ನಾನು ಒಬ್ಬಳು ನದಿ, ಇಂತಹ 100 ನದಿಗಳು ಬಂದು ಸೇರೋದು ಸಮುದ್ರವನ್ನ. ಹೀಗಾಗಿ ನನಗಿಂತ ಸಮುದ್ರ ರಾಜ ದೊಡ್ಡವರು ಅಂತ. ಯಾರಾದರೂ ಹೆಂಗಸರ ಹತ್ರ ನೀನು ದೊಡ್ಡವರು ಅಂತಂತಂದ್ರೆ ಬಹಳ ಸಂತೋಷ ಪಡ್ತಾ ಇದ್ರು. ಆದರೆ ಸಮುದ್ರ ರಾಜ ತನ್ನ ಪತಿ ದೊಡ್ಡವನು ಅಂತ ಗಂಗೆ ಹೇಳ್ತಾಳೆ. ಸರಿ, ಸಮುದ್ರ ರಾಜನ ಹತ್ರ ಹೋಗಿ ನಾರದರಂತಾರೆ, ತ್ವಮಾಶ್ಚರ್ಯೋಸಿ ಧನ್ಯೋಸಿ, ಇಂತಹ 100 ನದಿಗಳು ಬಂದು ನಿನ್ನಲ್ಲಿ ಸೇರ್ತಾ ಇವೆ. ನಿನ್ನಲ್ಲಿರುವಂತಹ ನೀರಿಗೆ ಕೊರತೆ ಅಂತನ್ನೋದಿಲ್ಲ, ಕೊನೆ ಅಂತನ್ನೋದಿಲ್ಲ. ಆದ್ದರಿಂದ ನೀನು ಆಶ್ಚರ್ಯನಾಗಿದ್ದಿ, ಧನ್ಯನಾಗಿದ್ದಿ ಅಂತ ಹೇಳ್ತಾರೆ. ಅದಕ್ಕೆ ಸಮುದ್ರ ಹೇಳ್ತದೆ, ನಾನು ಒಬ್ಬ ಸಮುದ್ರ, ಇಂತಹ ಅನೇಕ ಸಮುದ್ರಗಳನ್ನು ಹೊತ್ತಿರುವಂಥದ್ದು ಭೂಮಿ. ಆದ್ದರಿಂದ ಭೂಮಿ ದೊಡ್ಡದು ಅಂತ. ಭೂಮಿ ಹತ್ರ ಬರ್ತಾರೆ, ನೀನು ಆಶ್ಚರ್ಯಳಾಗಿದ್ದಿ, ಧನ್ಯಳಾಗಿದ್ದಿ ಅಂತ. ಭೂಮಿ ಅಂತದೆ, ಭೂತಾಯಿ ಹೇಳ್ತಾಳೆ, ನಾನೇನು ಆಶ್ಚರ್ಯ, ಭೂಮಿ ಸರಿಯಾಗಿ ನಿಲ್ಲಬೇಕು ಅಂತಂದರೆ ಅದಕ್ಕೆ ಪರ್ವತಗಳು ಬೇಕು. ನೋಡಿ, ಪರ್ವತಗಳಿದ್ದರೆ ಆವಾಗ ಭೂಮಿ ಸರಿಯಾಗಿರುತ್ತೆ. ಇಲ್ಲ ಅಂತಾದರೆ ಆವಾಗ ವ್ಯತ್ಯಾಸ ಆಗಿಬಿಡುತ್ತೆ. ಒಂದು ಕಡೆ ಭಾರ ಆಯಿತು, ಹೆಚ್ಚಾಯಿತು ಅಂತಂದರೆ ಆವಾಗ ಸಮುದ್ರದಲ್ಲಿ ಮುಳುಗುವ ಸಾಧ್ಯತೆ ಇರುತ್ತದೆ. ಅದಕ್ಕೆ ಸಮತೋಲನವನ್ನು ಕಾಪಾಡಿಕೊಳ್ಳಬೇಕು, ಭೂಮಿಯ ಸಮತೋಲನವನ್ನು ಕಾಪಾಡಬೇಕು ಅನ್ನೋದಕ್ಕೆ ಪರ್ವತಗಳು ಬೇಕು. ಪರ್ವತ ಇತ್ತು ಅಂತಾದರೆ ಅಲ್ಲಲ್ಲಿ ಪರ್ವತಗಳನ್ನು ದೇವರು ಸೃಷ್ಟಿ ಮಾಡಿದ್ದಾನೆ. ಆ ಪರ್ವತಗಳಿರೋದರಿಂದಾಗಿ ನಾನು ಇವತ್ತು ಸಮವಾಗಿದ್ದೇನೆ. ಆದ್ದರಿಂದ ನಾನು ಇವತ್ತು ಭದ್ರವಾಗಿ ನಿಲ್ಲಬೇಕು ಅಂದರೆ ಪರ್ವತಗಳು ಕಾರಣ. ಓ ಹೌದು ಅಂತ ಹೇಳಿ ಪರ್ವತದ ಹತ್ರ ಹೋಗಿ ನಾರದರು ಹೇಳ್ತಾರೆ, ತ್ವಮಾಶ್ಚರ್ಯೋಸಿ ಧನ್ಯೋಸಿ ಅಂತ. ಪರ್ವತ ಅಂತದೆ, ನಾನು ಏನು ಭದ್ರವಾಗಿ ಭೂಮಿಯ ರಕ್ಷಣೆಯನ್ನು ಮಾಡಲಿಕ್ಕೆ ಸಾಧ್ಯ? ಭೂಮಿಯ ರಕ್ಷಣೆಯನ್ನು ಮಾಡಬೇಕು ಅಂತಂದರೆ ವೇದ ವಿದ್ವಾಂಸರು, ವೈದಿಕರು, ವಿಪ್ರರು, ಅವರು ಭೂಮಿಯ ರಕ್ಷಣೆಯನ್ನು ಮಾಡಬೇಕು. ಯಾಕೆ? ಅವರಲ್ಲಿರುವ ಶಕ್ತಿ ನನ್ನಲ್ಲಿಲ್ಲ. ಅವರು ಯಾವ ರೀತಿಯ ರಕ್ಷಣೆಯನ್ನು ಮಾಡುತ್ತಾರೆ? ಕಾವಲುಗಾರರು ಗಡಿಯನ್ನು ಕಾಯ್ತಾ ಇರ್ತಾರೆ, ನೀವು ರಕ್ಷಣೆಯನ್ನು ಮಾಡುತ್ತೀರಿ ಅಂತ ಹೇಳಿದರೆ ಅವರಂತಾರೆ, ನಾವು ಯಾರ ಆಜ್ಞೆಯನ್ನು ಪಾಲನೆ ಮಾಡುತ್ತೇವೆ? ಮಂತ್ರಾಲೋಚನೆಯನ್ನು ಯಾರು ಮಾಡುತ್ತಾರೆ? ಆ ಗುಪ್ತಚರ ಇಲಾಖೆಯವರಾಗಲಿ, ಮಂತ್ರಿಮಂಡಲ ಆಗಲಿ, ಅದೆಲ್ಲವೂ ಕೂಡ ದೊಡ್ಡದು ಅಂತ ಅವ್ರು ಹೇಳ್ತಾರೋ ಇಲ್ಲೋ. ಹಾಗೆ ಪರ್ವತಗಳು ಹೇಳ್ತವೆ, ಮೇಲ್ನೋಟಕ್ಕೆ ನಾವು ಕಾವಲುಗಾರರಾಗಿದ್ದೇವೆ, ರಕ್ಷಣೆ ಮಾಡ್ತಾ ಇದ್ದೇವೆ. ಆದರೆ ಗೊತ್ತಾಗದೇನೆ ಇವತ್ತು ಭೂಮಿ ಭದ್ರವಾಗಿ ನಿಲ್ಲಬೇಕು, ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗಬೇಕು ಅಂತಂದರೆ ಅದಕ್ಕೆ ಬ್ರಾಹ್ಮಣರು ಕಾರಣ. ಆದ್ದರಿಂದ ಬ್ರಾಹ್ಮಣರು ದೊಡ್ಡವರು ಅಂತ ಪರ್ವತಗಳು ಹೇಳ್ತವೆ. ಬ್ರಾಹ್ಮಣರ ಹತ್ರ ಬಂದು ನೀವು ದೊಡ್ಡವರು ಅಂತ ಹೇಳಿದರೆ ಬ್ರಾಹ್ಮಣರಂತಾರೆ, ನಾವು ದೊಡ್ಡವರಾದದ್ದೇ ವೇದಗಳಿಂದ. ವೇದ ಮಂತ್ರಗಳನ್ನು ಹೇಳಿ ನಾವು ಇಷ್ಟು ಜ್ಞಾನವನ್ನು ಸಂಪಾದನೆ ಮಾಡಿಕೊಡುತ್ತೇವೆ, ಹೀಗಾಗಿ ವೇದ ದೊಡ್ಡದು ಅಂತ ಬ್ರಾಹ್ಮಣರು ಹೇಳ್ತಾರೆ. ವೇದಗಳ ಹತ್ರ ಹೋಗ್ತಾರೆ, ಆದರೆ ಬಿಡೋದಿಲ್ಲ, ವೇದಗಳ ಹತ್ರ ಹೋಗ್ತಾರೆ. ನೀವು ದೊಡ್ಡವರು ಅಂತ ಹೇಳಿದರೆ ವೇದಗಳು ಹೇಳ್ತಾ ಇವೆ, ಇವತ್ತು ವೇದ ಉಳಿದಿದೆ ಅಂತಂದರೆ ಅದಕ್ಕೆ ಕಾರಣ ಯಾಗಗಳು. ಯಾಗಗಳಿಲ್ಲ ಅಂತಾದರೆ, ಯಜ್ಞಗಳಿಲ್ಲ ಅಂತಾದರೆ ಆವಾಗ ವೇದಕ್ಕೆ ಏನು ಸ್ಥಾನ ಇದೆ? ಆದ್ದರಿಂದ ಯಾಗ ದೊಡ್ಡದು ಅಂತ ಅಲ್ವಾ, ಯಾಗ ದೊಡ್ಡದು ಅಂತ ಹೇಳ್ತಾರೆ. ಕೊನೆಗೆ ಯಾಗಕ್ಕೆ ಬಂದು ನೀನು ದೊಡ್ಡವನು ಅಂತ ಹೇಳಿದರೆ ಅದಕ್ಕೆ ಯಾಗ ಹೇಳುತ್ತೆ, ಹಾಗಲ್ಲ, ಯಾಗಗಳಿಂದಾಗಿ ಆರಾಧನೆ ಮಾಡ್ತಾ ಇರೋದು ಯಾರನ್ನೋ ಆ ಯಜ್ಞಾಧಿಪತಿಯಾದಂಥವನು, ಯಜ್ಞೇಶನಾದಂಥವನು, ಅವನು ದೊಡ್ಡವನು. ಯಜ್ಞಭುಕ್
ಯಜ್ಞಾಂಗ, ಯಜ್ಞವಾಹನ ಅಂತೆಲ್ಲ ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತಾರಲ್ಲ. ಹೀಗಾಗಿ ಅವನು ದೊಡ್ಡವನು. ಹಾಗಾದರೆ ಅವನು ದೊಡ್ಡವನು ಅಂತ ಕೃಷ್ಣನ ಹತ್ರ ನಾನು ಬಂದೆ, ನೀನು ದೊಡ್ಡವನು ಅಂತ. ನಾನು ಇಷ್ಟು ಕಥೆ, ಇದರ ಹಿಂದೆ ಇಷ್ಟು ಕಥೆ ಇದೆ ಅಂತ ನಾರದರು ಹೇಳ್ತಾರೆ. ನಾನು ತ್ರಿಲೋಕ ಸಂಚಾರ ಮಾಡಿ ಬಂದು ನಾನು ಕೃಷ್ಣನ ಹತ್ರ ಹೇಳಿದೆ ನೀನು ದೊಡ್ಡವನು ಅಂತ. ಅದಕ್ಕೆ ಕೃಷ್ಣ ಏನು ಹೇಳಿದ? ಕೃಷ್ಣ ಹೇಳಿದ ದಕ್ಷಿಣಾಭಿಸ್ಸಾಕಂ ಅಂತ. ಬರೀ ಯಾಗ ಮಾಡಿದ್ರೆ ಆಗೋದಿಲ್ಲ. ಯಾಗ ಮಾಡಿ ದಕ್ಷಿಣೆಯನ್ನು ಕೊಡಲಿಲ್ಲ ಅಂತಾದರೆ ಯಾಗ ಪೂರ್ಣ ಆಗೋದಿಲ್ಲ ನೋಡಿ. ಅದಕ್ಕೆ ಯಾಗ ಪೂರ್ಣ ಆಗೋದು ದಕ್ಷಿಣೆಯಿಂದ. ದಕ್ಷಿಣ ಅಂತಂದ್ರೆ ಕೃಷ್ಣ ಹೇಳ್ತಾನೆ ಇಲ್ಲಿ ನೋಡಿ, ಇದು ಬರೀ ಮೇಲ್ನೋಟದ ಅರ್ಥ ಅಲ್ಲ. ಆಮೆ, ಗಂಗೆ, ಸಮುದ್ರ, ಇದೊಂದು ನದಿ ನೀರು, ನದಿ, ಸಮುದ್ರ, ಭೂಮಿ, ಪರ್ವತಗಳು, ಈ ರೀತಿಯಲ್ಲಿ ಮೇಲ್ನೋಟದ ಅರ್ಥವನ್ನು ಹೇಳಲಿಕ್ಕೆ ವೇದವ್ಯಾಸರು ಯಾಕೆ ಬೇಕು? ಹರಿವಂಶ ಯಾಕೆ ಬೇಕು? ಇದೊಂದು ಆಂತರ್ಯದ ಅರ್ಥವನ್ನು ಹೇಳ್ತಾ ಇರುವಂತಹ ಒಂದು ಕಥೆ ಇದು. ಇದರ ನಿರೂಪಣೆಯನ್ನ, ಹರಿವಂಶದಲ್ಲಿ ಬಂದಿರುವ ಈ ಕಥೆಯ ನಿರೂಪಣೆಯನ್ನು ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮಾಡ್ತಾರೆ. ಹರಿವಂಶದ ಅಪೂರ್ವವಾದ ಕಥೆ ಇದು. ಧನ್ಯಾಶ್ಚರ್ಯೋಪಾಖ್ಯಾನ ಅಂತ ಕರೀತಾರೆ ಇದನ್ನು. ಧನ್ಯಾಶ್ಚರ್ಯೋಪಾಖ್ಯಾನ, ನೀನು ಧನ್ಯ, ನೀನು ಆಶ್ಚರ್ಯ ಅಂತ ಪ್ರತಿಯೊಂದರ ಹತ್ರ ಹೋಗಿ ನಾರದರು ಹೇಳಿದ್ರಲ್ವಾ, ಇದು ಧನ್ಯಾಶ್ಚರ್ಯೋಪಾಖ್ಯಾನ. ಆಮೆ ಹತ್ರ ಮೊದಲಿಗೆ ಹೋಗ್ತಾರೆ ನಾರದರು ಅಂತ. ಏನು ಆಮೆ ಅಂತಂದ್ರೆ? ಆಮೆ ಅಂತಂದ್ರೆ ಕೂರ್ಮ. ಕೂರ್ಮ ಅಂದ್ರೆ ಕರ್ಮಾಭಿಮಾನಿ ಪುಷ್ಕರ ಅಂತ ಅರ್ಥ. ಎಲ್ಲ ಕರ್ಮಗಳು, ನಾವು ಬೆಳಗ್ಗೆಯಿಂದ ರಾತ್ರಿಯ ತನಕ ಏನು ಕರ್ಮಗಳನ್ನೆಲ್ಲ ಮಾಡ್ತೇವೆ, ಅದು ಮಾನಸಿಕ ಆಗಿರಬಹುದು, ವಾಚನಿಕ ಆಗಿರಬಹುದು, ಕಾಯಿಕ ಆಗಿರಬಹುದು, ಇದೆಲ್ಲ ಕರ್ಮಗಳೇನಿವೆ, ಈ ಎಲ್ಲ ಕರ್ಮಗಳಿಗೂ ಕೂಡ ಅಭಿಮಾನಿ ಒಬ್ಬರಿದ್ದಾರೆ. ಈ ಕರ್ಮಗಳನ್ನೆಲ್ಲವನ್ನು ಕೂಡ ನಡೆಸುವಂತಹ ವ್ಯಕ್ತಿ, ನಮ್ಮಿಂದ ಈ ಕರ್ಮಗಳನ್ನು ನಡೆಸುವಂತಹ ವ್ಯಕ್ತಿ ಯಾರು ನಡೆಸ್ತಾರೆ? ಪುಷ್ಕರ ಅಂತ ಒಬ್ಬ ದೇವತೆ. ಪುಷ್ಕರ ಅಂತನ್ನುವ ದೇವತೆ. ಆ ಪುಷ್ಕರ ಅಂತನ್ನುವ ದೇವತೆ ನಮ್ಮ ಎಲ್ಲ ಕರ್ಮಗಳನ್ನು ನಡೆಸ್ತಾ ಇದ್ದ. ಹೀಗಾಗಿ ಕರ್ಮಾಭಿಮಾನಿಯಾದಂತಹ ಪುಷ್ಕರ ಅವನು ಎಷ್ಟು ಜೀವರಿದ್ದಾರೆ, ಜಲಚರ, ಭೂಚರ, ಖೇಚರ, ಎಷ್ಟು ಪ್ರಾಣಿಗಳು, ಎಲ್ಲರಿಂದಲೂ ಕೂಡ ಬೆಳಗ್ಗೆಯಿಂದ ನಡೆಯುವಂತಹ ರಾತ್ರಿಯ ತನಕ ನಡೆಯುವಂತಹ ಎಲ್ಲ ಕರ್ಮಗಳನ್ನು ಮಾಡಿಸುವಂತಹ ಒಂದು ಶಕ್ತಿ ಅಂದರೆ ಎಷ್ಟು ಅದ್ಭುತವಾದಂತಹ ಶಕ್ತಿ ನೋಡಿ. ಇದು ಆಶ್ಚರ್ಯ, ನಿಜವಾಗಿ ಆಶ್ಚರ್ಯ. ಆಮೇಲೆ ನೋಡಿದರೆ ದೀರ್ಘ ಜೀವನ, ಕೆಲವರು 100 ವರ್ಷನೂ ಇರುತ್ತಾರೆ. ಸುಮ್ಮನೆ 100 ವರ್ಷ ಬದುಕೇನು ಉಪಯೋಗ? ಮನುಷ್ಯ 100 ವರ್ಷ ಇದ್ದಾನೆ ಅಂತಂದರೆ ಆವಾಗ ಅವನಿಗೆ ಆಲೋಚನೆ ಇದೆ, ಚಿಂತನೆ ಇದೆ, ತತ್ವಜ್ಞಾನ ಇದೆ. ಆಮೆ 800 ವರ್ಷ ಬದುಕಿದ್ರು ಏನು ಉಪಯೋಗ? ಅದಕ್ಕೇನು ಜ್ಞಾನ ಇಲ್ಲ, ಏನಿಲ್ಲ. ಅಂತಹ ಆಮೇನ ದೊಡ್ಡದು ಅಂತ ಹೇಳಿ ಹೊರಟಿದ್ದಾರೆ ನಾರದರು. ಆಮೇನ ದೊಡ್ಡದು ಅಂತ ಹೇಳಿ ಹೊರಟಿಲ್ಲ. ಕರ್ಮಾಭಿಮಾನಿಯಾದಂತಹ ಪುಷ್ಕರ ಇಷ್ಟು ಚೇತನರಿಂದ ಕರ್ಮಗಳನ್ನು ನಿತ್ಯವೂ ಮಾಡಿಸಬೇಕಲ್ಲ. ಹೀಗಾಗಿ ಆ ದೇವತೆಯ ಶಕ್ತಿ ಬಹಳ ದೊಡ್ಡದು ಅಂತ ಅದನ್ನು ಗುರುತಿಸಿ ನಾರದರು ಹೇಳ್ತಾರೆ, ತ್ವಮಾಶ್ಚರ್ಯೋಸಿ ಧನ್ಯೋಸಿ ಅಂತ ಕರ್ಮಾಭಿಮಾನಿಯಾದ ಪುಷ್ಕರನಿಗೆ ಹೇಳ್ತಾರೆ. ಪುಷ್ಕರ ಅಂತಾನೆ ನಾನಲ್ಲ, ನನಗಿಂತ ಮೇಲೆ ದೇವತೆಗಳಿದ್ದಾರೆ, ಗಂಗೆ ದೊಡ್ಡವಳು. ಗಂಗೆ ಕರ್ಮಾಭಿಮಾನಿಯಾದ ಪುಷ್ಕರನಿಗಿಂತ ದೊಡ್ಡವಳು. ಗಂಗೆ ಹತ್ರ ಬರ್ತಾನೆ ನಾರದರು, ಬರ್ತಾರೆ. ನೀನು ಆಶ್ಚರ್ಯಳಾಗಿದ್ದಿ, ಧನ್ಯಳಾಗಿದ್ದಿ ಅಂತಂದ್ರೆ ಗಂಗೆ ಹೇಳ್ತಾಳೆ, ನನಗಿಂತ ಎಲ್ಲ ನದಿಗಳಿಗಿಂತಲೂ ಶ್ರೇಷ್ಠ ಗಂಗೆ. ಗಂಗೆ ಹೇಳ್ತಾಳೆ, ನನಗಿಂತಲೂ ಶ್ರೇಷ್ಠ ಸಮುದ್ರ ರಾಜ ವರುಣ. ವರುಣ ಶ್ರೇಷ್ಠ. ವರುಣದೇವರ ಹತ್ರ ಬರ್ತಾರೆ, ತ್ವಮಾಶ್ಚರ್ಯೋಸಿ ಧನ್ಯೋಸಿ ಅಂತ ಹೇಳ್ತಾರೆ. ವರುಣದೇವರಂತಾರೆ, ನನಗಿಂತ ಶ್ರೇಷ್ಠ ಪರ್ವತ, ಭೂಮಿ. ಭೂಮಿ ಅಂತಂದರೆ ಭೂಮಿಗೆ ಭೂದೇವಿ ಧರಾದೇವಿ ಒಡತಿಯಾಗಿದ್ದಾಳೆ, ಹೌದು. ಆದರೆ ಧರಾದೇವಿಗಿಂತಲೂ ಗಂಗೆ ದೊಡ್ಡವಳು. ತಾರತಮ್ಯ, ಕಕ್ಷಾ ತಾರತಮ್ಯ. 20ನೇ ಕಕ್ಷೆಯಲ್ಲಿ ಗಂಗೆ ಬಂದರೆ ನಂತರದಲ್ಲಿ 25ನೇ ಕಕ್ಷೆಯಲ್ಲಿ ಧರಾದೇವಿ ಬರ್ತಾ ಇದ್ದಾಳೆ. ಹೀಗಾಗಿ ಧರಾದೇವಿಗಿಂತಲೂ ಕೂಡ ಶ್ರೇಷ್ಠಳಾದಂಥವಳು ಗಂಗೆ. ಮತ್ತೆ ಭೂಮಿ ಅಂತಂದರೆ ಧರಾದೇವಿಗಿಂತಲೂ ಮಿಗಿಲಾಗಿ ಪಾರ್ವತೀ ದೇವಿ ಭೂಮಿಗೆ ಅಭಿಮಾನಿಯಾಗಿದ್ದಾಳೆ. ಕೇವಲ ಧರಾದೇವಿ ಮಾತ್ರ ಅಲ್ಲ, ಪಾರ್ವತೀ ದೇವಿ ವರುಣನಿಗಿಂತ ಶ್ರೇಷ್ಠಳಾಗಿದ್ದಾಳೆ. ಅದನ್ನ ವರುಣದೇವರು ಹೇಳ್ತಾರೆ, ಪಾರ್ವತೀ ದೇವಿ ನನಗಿಂತ ಶ್ರೇಷ್ಠ ಅಂತ. ಪಾರ್ವತೀ ದೇವಿ ಹತ್ತಿರ ಹೋಗಿ ಕೇಳಿದ್ರೆ ಪಾರ್ವತೀ ದೇವಿ ಹೇಳ್ತಾಳೆ, ಪರ್ವತಗಳು ಶ್ರೇಷ್ಠ ಅಂತ. ಪರ್ವತ ಅಂತಂದ್ರೆ ಗರುಡಶೇಷ ರುದ್ರರು. ಯಾಕೆ ಪರ್ವತ ಅಂತ ಕರೀತಾರೆ?
ಪರಾವನಾತ್ ಪರ್ವತ ನಾಮಧೇಯಾಃ. ಉತ್ತಮರಾದವರನ್ನು ರಕ್ಷಿಸ್ತಾರೆ. ಆದ್ದರಿಂದಾಗಿ ಪರ್ವತ ಅಂತ ಗರುಡಶೇಷ ರುದ್ರರನ್ನ ಕರೀತಾರೆ. ಅವರು ಶ್ರೇಷ್ಠರು. ಸೌಪರ್ಣಿ ವಾರುಣಿ ಪಾರ್ವತಿಯರಿಗಿಂತಲೂ ಕೂಡ ಗರುಡಶೇಷ ರುದ್ರರು ಶ್ರೇಷ್ಠರು. ಅವರ ಹತ್ರ ಹೋಗಿ ಕೇಳಿದರೆ ಬ್ರಾಹ್ಮಣರು ಶ್ರೇಷ್ಠ ಅಂತ. ಬ್ರಾಹ್ಮಣರು ಅಂತಂದ್ರೆ ಚತುರ್ಮುಖ ಬ್ರಹ್ಮದೇವರು. ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ, ಅವರು ಶ್ರೇಷ್ಠ ಅಂತ. ಅವ್ರ ಹತ್ರ ಹೋದರೆ ಯಾಗ ಅಂತ ಹೇಳ್ತಾರೆ, ವೇದ ಅಂತ ಹೇಳ್ತಾರೆ. ವೇದ ಅಂತಂದ್ರೆ ವೇದಾಭಿಮಾನ್ಯಾದಂತಹ ಲಕ್ಷ್ಮೀದೇವಿ. ಅವಳ ಹತ್ರ ಹೋದರೆ ಲಕ್ಷ್ಮೀದೇವಿಯದ್ದೇ ಇನ್ನೊಂದು ರೂಪ, ಯಜ್ಞಾಭಿಮಾನಿಯಾದಂತಹ ರೂಪ, ಅದು ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮೀದೇವಿ ಹತ್ರ ಹೋದರೆ ನಾರಾಯಣನನ್ನು ತೋರಿಸ್ತಾನೆ. ನಾರಾಯಣನ ಹತ್ರ ಹೋದರೆ ನಾರಾಯಣ ಹೇಳ್ತಾನೆ ದಕ್ಷಿಣೆ ಅಂತ. ದಕ್ಷಿಣೆ ನನಗಿಂತ ಶ್ರೇಷ್ಠ ಅಂತ ಹೇಳಲ್ಲ, ದಕ್ಷಿಣೆಯ ಜೊತೆಯಲ್ಲಿ ನಾನು ಅಂತ. ಲಕ್ಷ್ಮೀದೇವಿಯದ್ದಿ 3 ರೂಪ ಆಯ್ತಲ್ಲ. ಈಗ ದಕ್ಷಿಣ ಅಂತಂದ್ರೆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ವೇದಾಭಿಮಾನಿಯಾದಂತಹ ಲಕ್ಷ್ಮೀದೇವಿ, ಯಜ್ಞಾಭಿಮಾನಿಯಾದಂತಹ ಲಕ್ಷ್ಮೀದೇವಿ, ದಕ್ಷಿಣಾಭಿಮಾನಿಯಾದಂತಹ ಲಕ್ಷ್ಮೀದೇವಿ. ಒಬ್ಬಳಿಗಿಂತ ಒಬ್ಬಳು ಶ್ರೇಷ್ಠಳ ಅಂತಂದ್ರೆ ಅದಕ್ಕೆ ದೂರದಲ್ಲಿ ನಿಂತು ಚಾಮರ ಹಾಕುವ ಲಕ್ಷ್ಮೀದೇವಿಯ ರೂಪಕ್ಕಿಂತಲೂ ಕೂಡ ಪರಮಾತ್ಮನ ತೊಡೆಯ ಮೇಲೆ ಇರುವಂತಹ ಲಕ್ಷ್ಮೀದೇವಿಯ ರೂಪ ಅದು ಹೆಚ್ಚಿನ ಮಹತ್ವವನ್ನು ಹೊಂದಿದೆ. ಪರಮಾತ್ಮನ ತೊಡೆಯಲ್ಲೇ ಇರುವ ಲಕ್ಷ್ಮೀದೇವಿಯ ರೂಪಕ್ಕಿಂತಲೂ ಕೂಡ ಪರಮಾತ್ಮನ ರೂಪದಲ್ಲಿಯೇನೆ ಅರ್ಧನಾರಿ ರೂಪ ಯಾವುದಿದೆ ಅಲ್ಲ, ಅದು ಇನ್ನೂ ಶ್ರೇಷ್ಠ. ಈಗ ಅರ್ಧನಾರಿ ನರ ಅಂತಂದ್ರೆ ಶಿವನನ್ನ ನಾವು ಚಿಂತನೆ ಮಾಡ್ತೇವೆ. ಶಿವನ ಮಾತ್ರ ಅರ್ಧನಾರಿ ನರ ರೂಪವನ್ನು ಹೊಂದಿದ್ದಲ್ಲ. ಹಾಗೆ ಮುಖ್ಯ ಪ್ರಾಣದೇವರು, ಭಾರತೀ ಪತಿಯಾದ ಮುಖ್ಯ ಪ್ರಾಣದೇವರು ಭಾರತೀ ಸಹಿತರಾಗಿ ಅರ್ಧನಾರಿ ನರ ರೂಪದಲ್ಲಿದ್ದಾರೆ. ಲಕ್ಷ್ಮೀನಾರಾಯಣರು ಕೂಡ ಹಾಗಿದ್ದಾರೆ. ಲಕ್ಷ್ಮೀ ಸಹಿತನಾಗಿ ನಾರಾಯಣ ಅರ್ಧನಾರಿ ನರ ರೂಪದಲ್ಲಿದ್ದಾನೆ. ಆ ರೂಪದ ಚಿಂತನೆಯನ್ನ ಮಾಡಿ ಆ ಉಪಾಸನೆಯ ಪ್ರಭಾವದಿಂದ ರುದ್ರದೇವರು ಅರ್ಧನಾರಿ ನರ ರೂಪವನ್ನು ಹೊಂದಿದ್ದಾರೆ. ಹಾಗೆ ಲಕ್ಷ್ಮೀ ಸಹಿತನಾಗಿರುವ ನಾರಾಯಣ ಪರಮಾತ್ಮನ ಎಡಭಾಗದಲ್ಲಿ ಲಕ್ಷ್ಮೀದೇವಿ ಏನಿದ್ದಾಳೆ, ಯಾರಿಗೆ ಬಲಭಾಗದಲ್ಲಿ ದೇವರಿದ್ದಾನೋ ಅವಳು ದಕ್ಷಿಣ. ದಕ್ಷಿಣ ಅಂದ್ರೆ ಬಲದಲ್ಲಿರುವಂಥವಳು ಅಂತಲ್ಲ, ಎಡಭಾಗದಲ್ಲಿದ್ದಾಳೆ. ಅವಳಿಗೆ ದಕ್ಷಿಣದಲ್ಲಿ ನಾರಾಯಣ ಇದ್ದಾನೆ. ಆದ್ದರಿಂದ ಅವಳನ್ನು ದಕ್ಷಿಣ ಅಂತ ಕರೀತಾ ಇದ್ದಾರೆ. ಯಾಗದಲ್ಲಿ ದಕ್ಷಿಣೆಯನ್ನ ಏನೋ ನೀಡೋದಿದೆ ಋತ್ವಿಜರಿಗೆ, ಅಥವಾ ಈಗ ಪುರಾಣವನ್ನು ಹೇಳಿದಾಗ ನೀವು ಗುರುಸ್ಥಾನದಲ್ಲಿದ್ದು ನಮಗೆ ತತ್ವವನ್ನು ತಿಳಿಸಿದ್ದೀರಿ ಅಂತ ದಕ್ಷಿಣೆಯನ್ನು ನೀಡ್ತೀರಿ. ಈ ದಕ್ಷಿಣೆಗೆ ಆ ಭಗವಂತನ ರೂಪದಲ್ಲಿಯೇ ಎಡಭಾಗದಲ್ಲಿರುವಂತಹ ಅರ್ಧನಾರಿ ರೂಪ ಏನಿದೆ ಅಲ್ಲ, ಅಂತಹ ಆ ಲಕ್ಷ್ಮೀದೇವಿ ಆ ದಕ್ಷಿಣೆಗೆ ಅಭಿಮಾನಿಯಾಗಿದ್ದಾಳೆ. ಅದಕ್ಕೆ ಹೆಚ್ಚಿನ ಮಹತ್ವ ಅಂತ ಹೇಳ್ತಾರೆ. ಈಗ ದಕ್ಷಿಣಾಭಿಸ್ಸಾಕಂ ಅಂತ ಹೇಳಿ ಆ ಪರಮಾತ್ಮ ಹೇಳಿದ್ದಾನೆ, ಬರೀ ನನ್ನೊಬ್ಬನನ್ನೇ ಚಿಂತನೆ ಮಾಡಬೇಡಿ, ನಾರಾಯಣ ನಾರಾಯಣ ಅಂತ ಹೇಳಿ ಚಿಂತನೆ ಮಾಡಬೇಡಿ, ಲಕ್ಷ್ಮೀನಾರಾಯಣ ಅಂತ ಚಿಂತನೆ ಮಾಡಿ. ಲಕ್ಷ್ಮೀದೇವಿಯನ್ನ ಬಿಟ್ಟು ನಾರಾಯಣನನ್ನು ಚಿಂತನೆ ಮಾಡುವಂತಿಲ್ಲ ಅಂತ ವ್ಯಾಸರಾಜರು ಅವರು ದೇವರ ಪದ್ಯಗಳನ್ನ ರಚನೆ ಮಾಡ್ತಾ ಇದ್ರೆ ಕೃಷ್ಣ ಕೃಷ್ಣ ಅಂತ ಹೇಳಿ ಕೃಷ್ಣ ಅಂತ ಅಂಕಿತದಿಂದ ರಚನೆ ಮಾಡ್ತಾ ಇದ್ರು. ಒಂದ್ ದಿವಸ ಕನಸಿನಲ್ಲಿ ಬಂದಂತೆ ಸ್ವಾಮಿ ಕೃಷ್ಣ ಬಂದ, ಅವ್ರ ಮುಂದೆ ನಾಟ್ಯ ಆಡಿದವನ ಕೃಷ್ಣ. ಅಂಥ ವ್ಯಾಸರಾಜರು ಕನಸಿನಲ್ಲಿ ಬಂದು ಕೃಷ್ಣ ಅಂತ ಇದ್ದಾನೆ, ನೀನು ಸನ್ಯಾಸಿ, ನನ್ನನ್ನು ಯಾಕೆ ಸನ್ಯಾಸಿ ಮಾಡ್ತಾ ಇದೀಯ ಅಂತ ಹೇಳಿದಂತೆ. ಆವಾಗ ಅವರಿಗೆ ಅನ್ನಿಸ್ತು, ಯಾಕೆ ಹೀಗೆ ಹೇಳಿದ ಸ್ವಾಮಿ ಅಂತ ವಿಚಾರ ಮಾಡಿದಾಗ ಗೊತ್ತಾಯ್ತು, ಕೃಷ್ಣ ಅನ್ನೋ ಅಂಕಿತದಲ್ಲಿ ಪದ್ಯವನ್ನು ರಚನೆ ಮಾಡ್ತಾ ಇದ್ರು. ಆಮೇಲೆ ಅವರು ಅದನ್ನು ತಿದ್ದುಕೊಂಡಂತೆ ಶ್ರೀಕೃಷ್ಣ ಅಂತ ಅಂಕಿತದಲ್ಲಿ ಪದ್ಯ ರಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ದೇವರನ್ನ ಬರೀ ನಾರಾಯಣನ ಪೂಜೆ ಮಾಡಿದರೆ ದೇವರಿಗೆ ಸಂತೋಷ ಆಗೋದಿಲ್ಲ. ಲಕ್ಷ್ಮೀ ಸಹಿತನಾಗಿ ನಾರಾಯಣನನ್ನ ಸರ್ವೋತ್ತಮ ಅಂತ ಚಿಂತನೆ ಮಾಡಿದಾಗ ಆವಾಗ ಪರಮಾತ್ಮ ಪ್ರಸನ್ನನಾಗಿ ಅನುಗ್ರಹವನ್ನು ಮಾಡುತ್ತಾನೆ ಅಂತನ್ನುವ ಒಂದು ಅಪೂರ್ವವಾದಂತಹ ಧನ್ಯಾಶ್ಚರ್ಯೋಪಾಖ್ಯಾನ ಇದು ಹರಿವಂಶದಲ್ಲಿ ಬರುವಂತಹದ್ದು. ಹೀಗೆ ಹರಿವಂಶದ ಅನೇಕ ಘಟನೆಗಳು, ಅನೇಕ ತತ್ವಗಳನ್ನು ತಿಳಿಸುವಂತಹ ಸೂಕ್ಷ್ಮ ಪ್ರಮೇಯಗಳನ್ನು ಒಳಗೊಂಡಿರುವಂತಹ ಚರಿತ್ರೆಗಳು, ಘಟನೆಗಳು ಹರಿವಂಶದಲ್ಲಿದೆ. ಈ ಮನೆಯಲ್ಲಿ ನಿಮ್ಮ ಹೆಸರು ಪ್ರಹ್ಲಾದ್ ಅವರ ಮನೆಯಲ್ಲಿ ಇವತ್ತು ಹರಿವಂಶದ ಚಿಂತನೆ ನಡೆದಿದೆ. ಅದರಲ್ಲಿ ಒಬ್ಬ ಮಗಳ ಮದುವೆ ಆಗಿದೆ, ಇನ್ನೊಬ್ಬಳದ್ದಾಗಬೇಕಾಗಿದೆ. ಈ ಹರಿವಂಶ ಇದರ ಮಹತ್ವ ಏನು ಅಂತಂದ್ರೆ ಭಾಗವತ ಮಹಿಮೆಯಲ್ಲೂ ಕೂಡ ಹೇಳ್ತಾರೆ, ಹರಿವಂಶ ಕಥಾಂ ಶ್ರುತ್ವ
ಪುತ್ರ ಮುತ್ಪಾದಯೇತ್ ಸುಧೀಹಿ ಅಂತ. ಹರಿವಂಶ ಕಥೆಯನ್ನ ಕೇಳಿದರೆ ಒಳ್ಳೆ ಓಜಸ್ವಿ ಮಕ್ಕಳಾಗ್ತಾರೆ ಅಂತ. ಸಂತಾನವನ್ನ ಅನೇಕರು ಪಡೆಯೋದಿದೆ, ಆದರೆ ಹರಿವಂಶ ಕಥೆಯನ್ನ ಕೇಳಿ ಸಂತಾನವನ್ನು ಪಡೆದರೆ ಸಾಮಾನ್ಯರಾದ ಮಕ್ಕಳಲ್ಲ, ಒಳ್ಳೆ ಓಜಸ್ವಿ ಮಕ್ಕಳು ಬರ್ತಾರೆ ಅಂತ. ಹೀಗಾಗಿ ಮದುವೆಯಾದ ಮಗಳಿಗೆ ಉತ್ತಮವಾದಂತಹ ಸಂತಾನ ಪ್ರಾಪ್ತಿಯಾಗಲಿ, ಹಾಗೆ ಮದುವೆ ಆಗಬೇಕಾದಂತಹ ಮಗಳಿಗೆ ಒಳ್ಳೆ ಯೋಗ್ಯನಾದ ವರ ದೊರೆಯಲಿ. ಅದೇ ರೀತಿಯಲ್ಲಿ ಒಳ್ಳೆಯ ರೀತಿಯ ವಂಶಾಭಿವೃದ್ಧಿ ಆಗಲಿ. ಉಭಯ ಕುಲ ಉದ್ಧಾರ ಮಾಡುವಂತಹ ಶಕ್ತಿ ಅದು ಹೆಣ್ಣು ಮಗಳಿಗೆ. ಮಧ್ವಾಚಾರ್ಯ ಹೇಳ್ತಾರೆ, ಕನ್ಯಾ ಕುಲದ್ವಯ ತಾರಿಣಿ ಅಂತ. ಎರಡೂ ವಂಶವನ್ನು ಬೆಳಗಿಸುವಂತಹ ಶಕ್ತಿ ಅದು ಹೆಣ್ಣಿಗಿದೆ ಅಂತ. ಹೆಣ್ಣು ಧರ್ಮಾಚರಣೆಯನ್ನು ಮಾಡ್ತಾ ಇದ್ರೆ ಅದು ತವರು ಮನೆಗೂ ಕೂಡ ಶ್ರೇಯಸ್ಸು. ಅದರ ಜೊತೆಯಲ್ಲಿ ಗಂಡನ ಮನೆಯಲ್ಲಿ ಗಂಡ ಮಕ್ಕಳು ಎಲ್ಲರೂ ಧರ್ಮದಲ್ಲಿ ಪ್ರವೃತ್ತರಾಗ್ತಾರೆ. ಅಂತಹ ಶಕ್ತಿ ಹೆಣ್ಣಿಗಿದೆ ಆ ರೀತಿಯಲ್ಲಿ. ಆದ್ದರಿಂದ ಎಲ್ಲ ಮಕ್ಕಳಿಗೆ ಇವರು ನಿಮ್ಮ ನಿಮ್ಮ ಸರಿ ಕೇಳಿದಂತಹ ಎಲ್ಲರಿಗೂ ಕೂಡ ಶ್ರೇಯಸ್ಸಾಗಲಿ, ಜ್ಞಾನ ಭಕ್ತಿ ವೈರಾಗ್ಯಗಳು ಎಲ್ಲ ಅಭಿವೃದ್ಧಿ ಆಗಲಿ. ಹರಿವಂಶವನ್ನು ಕೇಳಿದರೆ ಒಳ್ಳೆ ಭಗವಂತನಲ್ಲಿ ಭಕ್ತಿ ಜೊತೆಯಲ್ಲಿ ಉತ್ತಮವಾದಂತಹ ಜೀವನ, ಅಂತಹ ಭಾಗ್ಯ ಕೇಳಿದಂತಹ ಎಲ್ಲರಿಗೂ ಕೂಡ, ಪ್ರಹ್ಲಾದವರು, ಅವರ ಕುಟುಂಬದವರು, ಅದೇ ರೀತಿಯಲ್ಲಿ ನಿಮ್ಮ ತಾಯಿ, ಅದೇ ರೀತಿಯಲ್ಲಿ ಕೇಳಿದಂತಹ ಎಲ್ಲರಿಗೂ ಕೂಡ, ಇವತ್ತಿನ ಕಾಲದಲ್ಲಿ ಯುವಕರೆಲ್ಲರೂ ಕೂಡ ಈ ರಾಮಾಯಣ, ಮಹಾಭಾರತ, ಭಾಗವತ, ಹರಿವಂಶ ಎಲ್ಲ ಕಥೆಗಳನ್ನು ಕೇಳಬೇಕು. ಅದರಿಂದ ತತ್ವಗಳನ್ನು ಅರ್ಥ ಮಾಡಿಕೊಂಡು ಮುಂದಿನವರಿಗೆ ಹೇಳಬೇಕು. ತಾವು ಸರಿಯಾಗಿ ಇರಬೇಕು. ಇವತ್ತು ಸ್ನೇಹಿತ ವರ್ಗದಿಂದ ಮನಸ್ಸು ಪರಿವರ್ತನೆ ಆಗುವಂತಹ ಸಾಧ್ಯತೆಗಳು ಅದು ಹುಡುಗರಿಗೂ ಆಯಿತು, ಹುಡುಗಿಯರಿಗೂ ಆಯಿತು. ಇಂತಹ ಸಾಧ್ಯತೆಗಳು ಅನೇಕ ರೀತಿಯಲ್ಲಿ ಇರುತ್ತದೆ. ಅದು ಯಾವುದಕ್ಕೂ ಕೂಡ ಬಗ್ಗದೇನೆ ಇನ್ನೊಬ್ಬರನ್ನು ಬಗ್ಗಿಸುವಷ್ಟು ಪ್ರಬಲರಾಗಬೇಕು ಇವತ್ತಿನ ತರುಣ ತರುಣಿಯರು. ಅದಕ್ಕೆ ಈ ನಮ್ಮ ಇತಿಹಾಸವನ್ನೆಲ್ಲ ಚೆನ್ನಾಗಿ ತಿಳಿದುಕೊಳ್ಳಬೇಕು. ಈ ತತ್ವೋಪದೇಶವನ್ನು ಮಾಡುವ ಗ್ರಂಥಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಅದರಿಂದ ಎಲ್ಲರಿಗೂ ಕೂಡ ಶ್ರೇಯಃಪ್ರಾಪ್ತಿಯಾಗಲಿ, ಶ್ರೀಕೃಷ್ಣನ ಅನುಗ್ರಹ ಆಗಲಿ, ಸಕಲ ಸಮೃದ್ಧಿ ಉಂಟಾಗಲಿ ಅಂತ ಹೇಳ್ತಾ, ಅಧಿಕ ಮಾಸದ ಒಡೆಯನಾಗಿರುವಂತಹ ಈ ಆನಂದಾಪದಿ ಪುರುಷೋತ್ತಮ ಇದರಿಂದ ಪ್ರಸನ್ನನಾಗಿ ಎಲ್ಲರಿಗೂ ಕೂಡ ಸಕಲ ಶ್ರೇಯಸ್ಸನ್ನು ನೀಡಲಿ ಅಂತ ಪ್ರಾರ್ಥಿಸ್ತಾ ಈ ಎರಡು ಮಾತನ್ನು ಶ್ರೀ ಗುರು ಮಧ್ವೇಶಾರ್ಪಣಮಸ್ತು. ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ.